ಎಲ್ಲರಿಗೂ ನಮಸ್ಕಾರ. ಶ್ರೀ ಬನಶ್ರೀ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ. ಮತ್ತೊಂದು ವಿಡಿಯೋ ಏನಪ್ಪ ಅಂದ್ರೆ ಸೆಕೆಂಡ್ ಇಯರ್ ಎಕನಾಮಿಕ್ಸ್ ನೀಲಿನಕ್ಷೆ ಕುರಿತು. ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಪಕ್ಕದಲ್ಲಿ ಬೆಲ್ ಬಟನ್ ಒತ್ತಿ, ಎಲ್ಲರಿಗೂ ಶೇರ್ ಮಾಡಿ, ಹೀಗೆ ಸಪೋರ್ಟ್ ಮಾಡಿ. ಹಾಗಾದರೆ ಬನ್ನಿ ಸೆಕೆಂಡ್ ಇಯರ್ ಎಕನಾಮಿಕ್ಸ್ ನೀಲಿನಕ್ಷೆ ನೋಡೋಣ. ಇದೇ ನೋಡಿ ಎಕನಾಮಿಕ್ಸ್ ನೀಲಿನಕ್ಷೆ ಅಂದ್ರೆ ಅರ್ಥಶಾಸ್ತ್ರದ್ದು. ಇದು 120 ಮಾರ್ಕ್ಸ್ಗಳಿಗೆ ಇರುತ್ತದೆ ಪೇಪರ್. ಇದರಾಗ 2 ಭಾಗ ಅಂದ್ರೆ ಸೂಕ್ಷ್ಮ ಅರ್ಥಶಾಸ್ತ್ರ ಪರಿಚಯ, ಇನ್ನು ಸಮಗ್ರ ಅರ್ಥಶಾಸ್ತ್ರ ಪರಿಚಯ ಇರುತ್ತೆ. ಇನ್ನು 1 ಅಂಕಕ್ಕೆ, 2 ಅಂಕಕ್ಕೆ, 4 ಅಂಕಕ್ಕೆ, 6 ಅಂಕಕ್ಕೆ, 5 ಅಂಕಕ್ಕೆ ಪ್ರಶ್ನೆಗಳನ್ನು ಕೇಳ್ತಾರೆ. ಮೊದಲು ಸೂಕ್ಷ್ಮ ಅರ್ಥಶಾಸ್ತ್ರ ಪರಿಚಯ. ಇದರಾಗ 5 ಅಧ್ಯಾಯ ಇರುತ್ತೆ. ಮೊದಲನೇ ಅಧ್ಯಾಯ ಪರಿಚಯ. ಇದರಾಗ 7 ಅಂಕಕ್ಕೆ ಕೇಳ್ತಾರೆ, 1 ಅಂಕಕ್ಕೆ 1 ಕೇಳ್ತಾರೆ, 2 ಅಂಕಕ್ಕೆ 1 ಪ್ರಶ್ನೆ ಕೇಳ್ತಾರೆ, 4 ಅಂಕಕ್ಕೆ 1 ಪ್ರಶ್ನೆ ಕೇಳ್ತಾರೆ. ಇನ್ನು 2ನೇ ಅಧ್ಯಾಯ ಅನುಭೋಗಿ ವರ್ತನೆ ಸಿದ್ಧಾಂತ ಇದೆ ನೋಡಿ. ಇದು 20 ಅಂಕಕ್ಕೆ ಕೇಳ್ತಾರೆ, 1 ಅಂಕಕ್ಕೆ 3 ಪ್ರಶ್ನೆ ಕೇಳ್ತಾರೆ, 2 ಅಂಕಕ್ಕೆ 1 ಪ್ರಶ್ನೆ ಕೇಳ್ತಾರೆ, 4 ಅಂಕಕ್ಕೆ 1 ಪ್ರಶ್ನೆ ಕೇಳ್ತಾರೆ, 6 ಅಂಕಕ್ಕೆ 1 ಪ್ರಶ್ನೆ ಕೇಳ್ತಾರೆ, 5 ಅಂಕಕ್ಕೆ 1 ಪ್ರಶ್ನೆ ಕೇಳ್ತಾರೆ. ಇನ್ನು 3ನೇ ಅಧ್ಯಾಯ ಉತ್ಪಾದನೆ ಮತ್ತು ವೆಚ್ಚಗಳು. ಈ ಅಧ್ಯಾಯದಲ್ಲಿ 10 ಅಂಕಗಳನ್ನು ಕೇಳ್ತಾರೆ, 1 ಅಂಕಕ್ಕೆ 2 ಪ್ರಶ್ನೆ, 2 ಅಂಕಕ್ಕೆ 1 ಪ್ರಶ್ನೆ, 6 ಅಂಕಕ್ಕೆ 1 ಪ್ರಶ್ನೆ ಕೇಳ್ತಾರೆ. ಇನ್ನು 4ನೇ ಅಧ್ಯಾಯ ಪರಿಪೂರ್ಣ ಪೈಪೋಟಿಯಲ್ಲಿ ಉದ್ಯಮ ಘಟಕದ ಸಿದ್ಧಾಂತ. ಇದರಾಗ 11 ಪ್ರಶ್ನೆಗಳನ್ನು ಕೇಳ್ತಾರೆ, 1 ಅಂಕಕ್ಕೆ 3 ಪ್ರಶ್ನೆ ಕೇಳ್ತಾರೆ, 2 ಅಂಕಕ್ಕೆ 2 ಪ್ರಶ್ನೆ ಕೇಳ್ತಾರೆ, 4 ಅಂಕಕ್ಕೆ 1 ಪ್ರಶ್ನೆ ಕೇಳ್ತಾರೆ. ಇನ್ನು 5ನೇ ಅಧ್ಯಾಯ ಮಾರುಕಟ್ಟೆ ಸಮತೋಲನ. ಇದರಾಗ 10 ಪ್ರಶ್ನೆ ಕೇಳ್ತಾರೆ, 1 ಅಂಕಕ್ಕೆ 1, 4 ಅಂಕಕ್ಕೆ 1, ಇನ್ನು 5 ಅಂಕಕ್ಕೆ 1 ಕೇಳ್ತಾರೆ. ಸೂಕ್ಷ್ಮ ಅರ್ಥಶಾಸ್ತ್ರ ಪರಿಚಯದಾಗ 58 ಪ್ರಶ್ನೆಗಳನ್ನು ಕೇಳ್ತಾರೆ, 1 ಅಂಕಕ್ಕೆ 10 ಕೇಳ್ತಾರೆ, 2 ಅಂಕಕ್ಕೆ 5 ಪ್ರಶ್ನೆ ಕೇಳ್ತಾರೆ, 4 ಅಂಕಕ್ಕೆ 4 ಪ್ರಶ್ನೆ ಕೇಳ್ತಾರೆ, 6 ಅಂಕಕ್ಕೆ 2 ಪ್ರಶ್ನೆ ಕೇಳ್ತಾರೆ, 5 ಅಂಕಕ್ಕೆ 2 ಪ್ರಶ್ನೆ ಕೇಳ್ತಾರೆ. ಇವು ಮೋಸ್ಟ್ ಇಂಪಾರ್ಟೆಂಟ್. ಇನ್ನು ಸಮಗ್ರ ಅರ್ಥಶಾಸ್ತ್ರ ಪರಿಚಯ. ಇದರಾಗ 6 ಅಧ್ಯಾಯಗಳು ಇರುತ್ತೆ. ಮೊದಲ ಅಧ್ಯಾಯ ಪೀಠಿಕೆ. ಇದರಾಗ 5 ಅಂಕಗಳನ್ನು ಕೇಳ್ತಾರೆ. ಒಟ್ಟು 1 ಅಂಕಕ್ಕೆ 1 ಪ್ರಶ್ನೆ, ಇನ್ನು 4 ಅಂಕಕ್ಕೆ 1 ಪ್ರಶ್ನೆ ಕೇಳ್ತಾರೆ. ಇನ್ನು 2ನೇ ಅಧ್ಯಾಯ ರಾಷ್ಟ್ರೀಯ ವರಮಾನ ಲೆಕ್ಕಾಚಾರ. ಇದರಾಗ 17 ಪ್ರಶ್ನೆ ಕೇಳ್ತಾರೆ, 1 ಅಂಕಕ್ಕೆ 2 ಪ್ರಶ್ನೆ ಕೇಳ್ತಾರೆ, 2 ಅಂಕಕ್ಕೆ 2 ಪ್ರಶ್ನೆ ಕೇಳ್ತಾರೆ, ಇನ್ನು 6 ಅಂಕಕ್ಕೆ 1 ಪ್ರಶ್ನೆ ಕೇಳ್ತಾರೆ, ಇನ್ನು 5 ಅಂಕಕ್ಕೆ 1 ಪ್ರಶ್ನೆ ಕೇಳ್ತಾರೆ. ಇನ್ನು 3ನೇ ಅಧ್ಯಾಯ ಹಣ ಮತ್ತು ಬ್ಯಾಂಕಿಂಗ್. ಇದರಾಗ 12 ಪ್ರಶ್ನೆ ಕೇಳ್ತಾರೆ, 1 ಅಂಕಕ್ಕೆ 2 ಪ್ರಶ್ನೆ ಕೇಳ್ತಾರೆ, 4 ಅಂಕಕ್ಕೆ 1 ಪ್ರಶ್ನೆ ಕೇಳ್ತಾರೆ, 6 ಅಂಕಕ್ಕೆ 1 ಪ್ರಶ್ನೆ ಕೇಳ್ತಾರೆ. ಇನ್ನು 4ನೇ ಅಧ್ಯಾಯ ಆದಾಯ ಮತ್ತು ಉದ್ಯೋಗದ ನಿರ್ಧಾರ. ಇದರಾಗ 8 ಪ್ರಶ್ನೆ ಕೇಳ್ತಾರೆ, 1 ಅಂಕಕ್ಕೆ 2, 2 ಅಂಕಕ್ಕೆ 1, 4 ಅಂಕಕ್ಕೆ 1 ಕೇಳ್ತಾರೆ. ಇನ್ನು 5ನೇ ಅಧ್ಯಾಯ ಸರ್ಕಾರದ ಮುಂಗಡ ಪತ್ರ ಮತ್ತು ಆರ್ಥಿಕತೆ. ಇದರಾಗ 9 ಪ್ರಶ್ನೆ ಕೇಳ್ತಾರೆ, 1 ಅಂಕಕ್ಕೆ 1, 2 ಅಂಕಕ್ಕೆ 2, 4 ಅಂಕಕ್ಕೆ 1 ಪ್ರಶ್ನೆ ಕೇಳ್ತಾರೆ. ಇನ್ನು ಲಾಸ್ಟ್ ಅಧ್ಯಾಯ ಮುಕ್ತ ಆರ್ಥಿಕತೆ ಸಮಗ್ರ ಅರ್ಥಶಾಸ್ತ್ರ. ಇದರಾಗ 12 ಪ್ರಶ್ನೆ ಕೇಳ್ತಾರೆ, ಇದರಾಗ 1 ಅಂಕಕ್ಕೆ 2 ಪ್ರಶ್ನೆ ಕೇಳ್ತಾರೆ, ಇನ್ನು 4 ಅಂಕಕ್ಕೆ 1, ಇನ್ನು 6 ಅಂಕಕ್ಕೆ 1 ಪ್ರಶ್ನೆ ಕೇಳ್ತಾರೆ. ಟೋಟಲ್ 63 ಪ್ರಶ್ನೆಗಳನ್ನು ಕೇಳ್ತಾರೆ. 1 ಅಂಕಕ್ಕೆ 10 ಪ್ರಶ್ನೆ ಕೇಳ್ತಾರೆ, 2 ಅಂಕಕ್ಕೆ 5 ಕೇಳ್ತಾರೆ, 4 ಅಂಕಕ್ಕೆ 5 ಪ್ರಶ್ನೆ ಕೇಳ್ತಾರೆ, ಇನ್ನು 6 ಅಂಕಕ್ಕೆ 3 ಪ್ರಶ್ನೆ ಕೇಳ್ತಾರೆ, ಇನ್ನು 5 ಅಂಕಕ್ಕೆ 1 ಪ್ರಶ್ನೆ ಕೇಳ್ತಾರೆ. ಇವು ಮೋಸ್ಟ್ ಇಂಪಾರ್ಟೆಂಟ್. ಇವೆಲ್ಲ ನೋಡ್ಕೊಂಡು ಬರೋದ್ರಂದ್ರೆ 100ಕ್ಕೆ 100 ಮಾಡ್ಬೋದು. ಇದು ಈಸಿ ಇರುತ್ತೆ. ಅರ್ಥಶಾಸ್ತ್ರನೂ ಒಂದು ಈಸಿಯಾಗಿ ಸ್ಕೋರ್ ಮಾಡ್ಬೋದು. ಧನ್ಯವಾದಗಳು.